ಲಿಟಲ್ ಎಗೆ ಯಾವ ಎಣ್ಣೆ ಬಳಸ್ತಾ ಇದ್ದೀರಾ? ಸನ್ಸ್ಕ್ರೀನ್ ಅದಿತಿಗೆ ಇದನ್ನೇ ಬಳಸ್ತಾ ಇರೋದು. ಇದು ಹೆಸರು ಏನಿಲ್ಲ, ಜಸ್ಟ್ ಹ್ಯಾವ್ ಟು ಪಂಪ್. ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವ್ಲಾಗ್ನ ನಾನು ಬೆಳಗ್ಗೆಯಿಂದಾನೇ ಶುರು ಮಾಡ್ತಿದ್ದೀನಿ. ನಾನು ಇವತ್ತು ಬೆಳಗ್ಗೆ ಎದ್ದಿದ್ದು 6:30ಗೆ ಎದ್ದೆ. 6:30ಇಂದ 7:15ವರೆಗೂ ಒಂದು ಸೆಷನ್ ಇತ್ತು. ಸೆಷನ್ ಎಲ್ಲ ಮುಗಿಸಿದ ತಕ್ಷಣ ನಾನು ಅದಿತಿ ಸ್ನಾನಕ್ಕೆ ಹೋದ್ವಿ. ಇವತ್ತು ಮೈಗೆ ಸ್ನಾನ, ತಲೆಗೆ ಸ್ನಾನ ಇರಲಿಲ್ಲ. ಬ್ರೇಕ್ಫಾಸ್ಟ್ಗೆ ಕೃಬಿ ಬಿಸಿಬೇಳೆಬಾತ್ ಮಾಡಿದ್ರು. ಈ ಬಿಸಿಬೇಳೆಬಾತ್ ತುಂಬ ಸಿಂಪಲ್, ಮಕ್ಳಿಗೆ ಇಷ್ಟ ಆಗುತ್ತೆ. ನನಗೂ ಇವಾಗ ನಾನು ಏನು ಹೆಚ್ಚಿಗೆ ಮಸಾಲೆ ತಿಂತಿಲ್ಲ, ಅದಕ್ಕೋಸ್ಕರ ಅದಿತಿಗೆ ಯಾವ ರೀತಿ ಮಸಾಲೆ ಕಡಿಮೆ ಇರುವಂತಹ ಬಿಸಿಬೇಳೆಬಾತ್ ಮಾಡ್ತಾರೋ ಅದನ್ನು ಮಾಡಿದರು. ನಾನು ಅದನ್ನು ಬ್ರೇಕ್ಫಾಸ್ಟ್ ಮಾಡಿ ಲಿಟಲ್ಗೆ ಇನ್ನೂ ಸ್ನಾನ ಆಗಿಲ್ಲ. ನಂದು ಮತ್ತು ಅದಿತಿಗೆ ಮಾತ್ರ ಸ್ನಾನ ಆಗಿತ್ತು. ಪ್ರತಿದಿನ ಯಾವ ರೀತಿ ಅಂತಂದರೆ ಒಂದೇ ರೀತಿ ಹೋಗಲ್ಲ. ಕೆಲವೊಂದು ದಿನ ಲಿಟಲ್ ಎಗೆ ಮತ್ತು ಅದಿತಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಸ್ನಾನ ಮಾಡ್ತೀನಿ. ಇನ್ನೊಂದು ದಿನ ಲೇಟ್ ಆದಾಗ ನಾನು ಅದಿತಿ ಸ್ನಾನ ಮುಗಿಸ್ಬಿಡ್ತೀವಿ. ಅದಾದಮೇಲೆ ಲಿಟಲ್ ಎಗೆ ಸ್ನಾನ ಮಾಡಿಸ್ತೀನಿ. ಇವತ್ತು ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕಾಗಿತ್ತು ಆ್ಯಂಡ್ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಬೇಕಾಗಿತ್ತು. ವಾರದಲ್ಲಿ 3ರಿಂದ 4 ಸಲ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ತೀನಿ. ತಲೆಗೆ ಸ್ನಾನ ಮಾಡಿಸಿದಿನ ಕಡಲೆ ಹಿಟ್ಟು ಪ್ಯಾಕ್ ಹಾಕೋಕ್ಕಾಗಲ್ಲ, ಯಾಕಂತಂದರೆ ತಲೆಗೆ ಸ್ನಾನನ ಬೇಗ ಮಾಡಿಸ್ಬಿಡ್ಬೇಕಲ್ವ. ಅದಕ್ಕೋಸ್ಕರ ಈ ಬಿಸಿಬೇಳೆ ಬಾತನ್ನ ನೀವು ಟ್ರೈ ಮಾಡಿ. 7 ತಿಂಗಳಿಂದ ಮಕ್ಕಳಿಗೆ ಈ ಬಿಸಿಬೇಳೆ ಬಾತನ್ನ ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬ ಇಷ್ಟ ಆಗುತ್ತೆ, ವೆಯ್ಟ್ ಗೇನ್ ಸಹ ಆಗುತ್ತೆ. ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಪಾಪಾ ಸ್ನಾನಕ್ಕೆ ಹೋಗೋಣ ಉಂಟು ನನಗೆ ಅಂತ ಕೂರಿಸಿದ್ದೀರ ಡೋರಮ್ಮನ್ನ. ಹಾಯ್ ಹಾಯ್ ನೋಡು ಚಿನ್ನಿ. ನನ್ನ ಮುದ್ದು ಕಡಿವೆ ಅಲ್ಲಲು ಸಣ್ಣಿ ನಿನ್ನ ಮುದ್ದು ಕಡಿವೆನು. ಏನ? ಅಲ್ಲಲು ಸಣ್ಣಿ ನಿನ್ನ ಮುದ್ದು ಕಡಿವೆನು. ಯಾವ ಹಾಡಿದು? ಮುದ್ದು ಸಣ್ಣಿನ And that what you are thy life was to please. Go step it, mind me step. Step it. When you Venus was to pay. ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ಮತ್ತು ಲಿಟಲ್ ಎ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅದಾದಮೇಲೆ ಸ್ನಾನಕ್ಕೆ ಕರ್ಕೊಂಡು ಬಂದೆ. ಎಣ್ಣೆ ಮಸಾಜ್ ಎಲ್ಲ ಮಾಡಿ ಇವತ್ತು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ತಾಯಿದ್ದೀನಿ. ಲಿಟಲ್ ಎ ತುಂಬ ಚೆನ್ನಾಗಿ ಹಾಕಿಸ್ಕೊಳ್ತಾರೆ, ಹಠ ಮಾಡಲ್ಲ. ಅದಿತಿನೂ ಹಾಗೆ ಹೀಗೆ ಮಾಡ್ತಾಯಿದ್ರು, ಹಠ ಮಾಡ್ತಿರ್ಲಿಲ್ಲ. ಹಾಡು ಹೇಳ್ಕೊಂಡು ರೈಮ್ಸ್ ಹೇಳ್ಕೊಂಡು ಈ ಒಂದು ಪ್ಯಾಕ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಪ್ಯಾಕು, ಹೋಮ್ ಮೇಡ್. ನೀವಿನ್ನೂ ಚೆಕ್ ಮಾಡಿಲ್ಲ ನನ್ನ ಚಾನಲಲ್ಲಿ ಅಂದರೆ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಇರುತ್ತಲ್ಲ ಕತ್ತತ್ರ, ಅದಾದಮೇಲೆ ಕಂಕಳು ಅಂತ ಏನು ಹೇಳ್ತೀವಿ, ಅಂಡರ್ ಆರ್ಮ್ಸ್ ಆ್ಯಂಡ್ ಫೋರ್ ಹೆಡ್ಡಲ್ಲೆಲ್ಲ, ಅದೆಲ್ಲ ತುಂಬ ಕಡಿಮೆ ಆಗಿದೆ. ಲಿಟಲ್ಗೆ ತುಂಬ ಒಂದು ಅನ್ವಾಂಟೆಡ್ ಹೇರ್ಸ್ ಇತ್ತು ಫೇಸಲ್ಲೆಲ್ಲ, ಅದೆಲ್ಲ ತುಂಬ ಕಡಿಮೆ ಆಗಿದೆ. ಸೊ ನೀವು ಚೆಕ್ ಮಾಡ್ಬೋದು. ಇದನ್ನು ನಾನು ಲಿಟಲ್ಗೆ 1 ಮಂತಿಂದ ಶುರು ಮಾಡಿದೆ. ಸೊ ವಾರದಲ್ಲಿ 3ರಿಂದ 4 ಸಲ ಈ ಒಂದು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ತೀನಿ. ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಟು ಅಲ್ಲೇ ಆಟ ಆಡಿಸ್ತಿರ್ತೀನಿ. ಅದಾದಮೇಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಈ ಬಾತ್ ಪೌಡರಲ್ಲಿ ಕಸ್ತೂರಿ ಅರಿಶಿನ ಇರೋದ್ರಿಂದ ಮಕ್ಕಳ ಸ್ಕಿನ್ ಗ್ಲೋ ಮಾಡುತ್ತೆ. ಮಕ್ಕಳಿಗೆ ನಾವು ಅರಿಶಿನದಿಂದ ಸ್ನಾನ ಮಾಡಿಸ್ಬೇಕು. ಕೆಲವರು ಹೇಳ್ತಾರೆ ಅರಿಶಿನ ಹಾಕಬಾರ್ದು ಅಂತ, ಆದರೆ ನಾನು ಇದರಲ್ಲಿ ಬಳಸಿರೋದು ಕೆಮಿಕಲ್ ಇಲ್ಲದೇ ಇರುವಂತಹ ಕಸ್ತೂರಿ ಅರಿಶಿನ. ಜಯ ಜನಾರ್ದನ ಕೃಷ್ಣ
ಸ್ನಾನದ ಮನೆಗೆ ಅದಿತಿನೂ ಬರ್ತಾರೆ. ನಾನು ಅದಿತಿನ ಎಲ್ಲೂ ಅವಾಯ್ಡ್ ಮಾಡಲ್ಲ. "ಆಚೆನೇ ಇರು ಅದಿತಿ, ಯಾಕೆ ಬರ್ತೀಯ? ಸ್ನಾನ ಮಾಡಿಸ್ಬೇಕು ಪಾಪುಗೆ" ಹಾಗೆ ಹೀಗೆ ಅಂತ. ಯಾಕಂತಂದ್ರೆ ಅದಿತಿಗೂ ಒಂದು ಎಕ್ಸ್‌ಪ್ಲೋರೇಷನ್ ಇರುತ್ತೆ, ನೋಡಬೇಕು ಆ ರೀತಿ ಇರುತ್ತೆ. ಆ್ಯಂಡ್ ಈಗ ನಾನೇ ಬೇಕಾಗುತ್ತೆ ಅದಿತಿಗೆ. ಯಾಕಂತಂದ್ರೆ ನಮಗೆ ಗೊತ್ತಿರುತ್ತೆ ಸೆಕೆಂಡ್ ಬೇಬಿಗೆ ನಾನು ಬೇಕು ಅಂತ. ಬಟ್ ಅದಿತಿಗೂ ನಾನೇ ಬೇಕು. ಅದಿತಿ ಅಮ್ಮನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಶಿ ಹ್ಯಾಸ್ ಅ ಬಿಗ್ ಇಮೋಷನ್ಸ್ ನೌ. ಅದನ್ನು ನಾನು ಎಲ್ಲೂ ಡಿನೇ ಮಾಡೋದಿಲ್ಲ. ಸೊ ಅದಿತಿ ಎಲ್ಲಿ ಬರಬೇಕು, ಎಣ್ಣೆ ಮಸಾಜ್ ಮಾಡುವಾಗ ಪಕ್ಕದಲ್ಲೇ ಇರ್ತಾರೆ, ಸ್ನಾನ ಮಾಡಿಸುವಾಗ ಪಕ್ಕದಲ್ಲೇ ಇರ್ತಾರೆ. ಅದೇನು ನನಗೆ ಮ್ಯಾಟರ್ ಆಗಲ್ಲ. ಬಿಕಾಸ್ ಶಿ ಆಲ್ಸೋ ನೀಡ್ ಮೈ ಟೈಮ್ ಅಲ್ವಾ. ಸೊ ಸ್ನಾನ ಆಯಿತು. ಸ್ನಾನ ಆದಮೇಲೆ ಪಾಪುಗೆ ರೆಡಿ ಮಾಡಿದೆ. ನಮ್ಮೆಲ್ಲರಿಗೂ ಅನ್ಸುತ್ತೆ ಅಲ್ಲ, ಮಕ್ಳದೇ ಚಂದ, ಆರಾಮಾಗಿ ಹಾಲು ಕುಡಿತಾರೆ, ಮಲ್ಕೊಳ್ತಾರೆ, ಎಲ್ಲ ನಾವೇ ಕ್ಲೀನ್ ಮಾಡ್ತೀವಿ, ಎಲ್ಲ ನಾವೇ ಎತ್ಕೊಳ್ತೀವಿ, ಎಲ್ಲ ಕೆಲಸ ನಾವೇ ಮಾಡ್ತೀವಿ, ಮಕ್ಳ ರೀತಿನೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ ಅಲ್ಲ. ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ? ಮಕ್ಳುಗಳಿಗೂ ಯೋಚನೆ ಇರುತ್ತಂತೆ, ಅಯ್ಯೋ ಯಾರು ಹಾಲು ಕುಡಿತಾರಪ್ಪ, ಅಯ್ಯೋ ಯಾರು ಸ್ನಾನ ಮಾಡಿಸ್ಕೊಳ್ತಾರಪ್ಪ, ಯಾರು ಎಣ್ಣೆ ಮಸಾಜ್ ಮಾಡಿಸ್ಕೊಳ್ತಾರಪ್ಪ ಅಂತ ಮಕ್ಳು ಯೋಚನೆ ಮಾಡ್ತಾರಂತೆ. ಅದು ಅವ್ರಿಗೆ ತುಂಬ ಕಷ್ಟ ಅನ್ಸುತ್ತಂತೆ. ಈಗ ನಮಗೆ ಕೆಲ್ಸಕ್ಕೆ ಹೋಗೋದು ಯಾರು ಹೋಗ್ತಾರೆ, ಆ ಕೆಲಸ ಯಾರು ಮಾಡ್ತಾರೆ ಅಂತ ನಮ್ಗೆ ಹೆಂಗೆ ಚಿಂತೆ ಆಗುತ್ತೆ, ಅದೇ ರೀತಿ ಮಕ್ಳು ಚಿಂತೆ ಮಾಡ್ತಾರಂತೆ. ಇದು ಒಂದು ರಿಸರ್ಚ್ ಹೇಳುತ್ತೆ. ಆದ್ರೂ ಮಕ್ಕಳ ಸ್ಟೇಜೇ ಎಷ್ಟು ಚಂದ ಗೊತ್ತಾ? ಹುಟ್ಟಿದ ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ಲಿಟಲ್ ಎಗೆ ಆಲ್ರೆಡಿ ಇನ್ನೇನು 2.5 ತಿಂಗಳಾಗ್ತಿದೆ. ಇನ್ನು ಸ್ವಲ್ಪ ದಿನದಲ್ಲೇ 3 ತಿಂಗಳು. ಅದಿತಿಗೆ ಇನ್ನು ಸ್ವಲ್ಪ ತಿಂಗಳಲ್ಲಿ 3 ವರ್ಷ. ಒಬ್ಬ ಈಗ ಹುಟ್ಟಿದಂಗಿದೆ ಅದಿತಿ. ಈಗ ಲಿಟಲ್ ಏನು ಸಹ ಹುಟ್ಟಿದಂಗಿದೆ. ಟೈಮ್ ಎಷ್ಟು ಬೇಗ ಹೋಯ್ತು ಗೊತ್ತಾ? ಆ್ಯಂಡ್ ಆಲ್ಸೋ ನನ್ನ ಒಂದು ಜರ್ನಿನ ನಾನೇ ಹಿಂತಿರುಗಿ ನೋಡಿಕೊಂಡ್ರೆ, ಈಗ ಕಾಲೇಜ್ ಮುಗಿಸ್ದಂಗಿದೆ, ಕೆಲ್ಸಕ್ಕೆ ಜಾಯ್ನ್ ಆದಂಗಿದೆ, ಎಲ್ಲನೂ ಬೇಗ ಆಗೋಯ್ತು. ಆಲ್ರೆಡಿ ನಂಗೆ 30s, ಬಟ್ ಸ್ಟಿಲ್ ಐ ಆಮ್ ಫೀಲಿಂಗ್ ದಟ್ ಎಷ್ಟು ಬೇಗ 2 ಮಕ್ಳ ತಾಯಿ ಆಗ್ಬಿಟ್ಟೆ ಅಂತ ಅನಿಸುತ್ತೆ. ಎಲ್ಲರಿಗೂ ಇದು ಫೀಲ್ ಆಗೇ ಆಗುತ್ತೆ. ಈ ಜ ಕ ಇಲ್ಲ ಇವತ್ತು ನಾನು ಯಾವ ಸ್ಕಿನ್ ಕೇರ್ ಮಾಡಿಕೊಂಡೆ ಮನೆಯಲ್ಲೇ ಅಂತಂದರೆ, ಹರಳೆಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕಂಪ್ಲೀಟ್ ಬಾಡಿಗೆ ಮಸಾಜ್ ಮಾಡಿಕೊಂಡೆ. ಇದರಿಂದ ಬಾಡಿಯಲ್ಲಿರುವಂತಹ ಅನ್ವಾಂಟೆಡ್ ಹೇರ್ ಸಹ ಕಡಿಮೆ ಆಗುತ್ತೆ ಆ್ಯಂಡ್ ಮುಖದಲ್ಲಿ ತುಂಬ ಗ್ಲೋ ಬರುತ್ತೆ. ಹರಳೆಣ್ಣೆ ಆ್ಯಂಡ್ ಅರಿಶಿನ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ನೀವು ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಆಗಿ ನಮಗೆ ಗ್ಲೋ ಫೇಸಲ್ಲಿ ಬರುತ್ತೆ. ಮನೆಯಲ್ಲಿದ್ದಾಗ ನಾನು ಯಾವುದೇ ರೀತಿ ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ಒಂದು ಟೋನರ್ನ ಅಪ್ಲೈ ಮಾಡಿಕೊಂಡು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರ್ ಈಗ ನಾನು ಅದಿತಿ ಮತ್ತು ಲಿಟಲ್ ಎಗೆ ಯೂಸ್ ಮಾಡುವಂತಹ ಸೆಬಾಮೈಡ್ನೇ ಬಳಸ್ತಾ ಇದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ, ನಂಗೆ ಸೆಬಾಮೈಡ್ ಅಂದರೆ ಇವಾಗ ಬರ್ತಿಲ್ಲ, ಸ್ಟಾಪ್ ಆಗಿದೆ, ಮುಂದೆ ಯಾವುದನ್ನ ಬಳಸ್ತೀರಾ ಅಂತ. ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನನ್ನ ಹತ್ರ ಇನ್ನೊಂದು ಸ್ಟಾಕ್ ಇದೆ ಅದಕ್ಕೋಸ್ಕರ. ಲಿಟಲ್ ಎಗೆ ಯಾವ ಎಣ್ಣೆ ಬಳಸ್ತಾ ಇದ್ದೀರಾ ಆ್ಯಂಡ್ ಯಾವ್ಯಾವ ದಿನ ಯಾವ್ಯಾವ್ದನ್ನು ಹಾಕ್ತೀರಾ ಅಂತ ನನಗೆ DMs ರಿಸೀವ್ ಆಗ್ತಿದೆ ಆ್ಯಂಡ್ ಆಲ್ಸೋ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ದೀರಾ. ನಾನು ಯಾಕೆ ಇಷ್ಟು ದಿನ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ, ಆರ್ಡರ್ ಮಾಡಿದೆ, ಸ್ವಲ್ಪ ಲೇಟ್ ಆಗೋಯ್ತು ನನಗೆ ಆರ್ಡರ್ ಮಾಡಿ ನನಗೆ ರಿಸೀವ್ ಆಗೋದಕ್ಕೆ. ಅದಕ್ಕೋಸ್ಕರ ನಾನು ಲಿಟಲ್ ಎಗೆ ನಮ್ಮದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಆಯುರ್ವೇದದಲ್ಲಿ ಕೊಟ್ಟಿರುವಂತಹ ಎಣ್ಣೆನೂ ಯೂಸ್ ಮಾಡ್ತೀನಿ ಆ್ಯಂಡ್ ಈ ಎಣ್ಣೆಗಳನ್ನೂ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಲಿಟಲ್ ರಿಚುವಲ್ಸ್. ತುಂಬ ಚೆನ್ನಾಗಿದೆ. ನನಗೆ ಯಾವುದು ಇದರಲ್ಲಿ ತುಂಬ ಬೆಸ್ಟ್ ಅಂತ ಹೇಳೋದಾದರೆ ಆಲ್ಮಂಡ್ ಆಯಿಲ್, ಸ್ವೀಟ್ ಆಲ್ಮಂಡ್ ಆಯಿಲ್. ದಿಸ್ ಇಸ್ ರಿಯಲಿ ಸ್ವೀಟ್. ಹೆಸರಂಗೇನೆ ಸ್ವೀಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಎರೋಮಾ ಗೊತ್ತಾ? ವೆರಿ ಪ್ಲೆಸೆಂಟ್ ಆಗಿದೆ, ತುಂಬ ಹಾರ್ಶ್ ಆಗಿಲ್ಲ, ವೆರಿ ಪ್ಲೆಸೆಂಟ್ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ಗೆ ಪೆನಿಟ್ರೇಟ್ ಆಗುತ್ತೆ ಗೊತ್ತಾ? ತುಂಬ ಚೆನ್ನಾಗಿ ಸ್ಕಿನ್ಗೆ ಪೆನಿಟ್ರೇಟ್. ಆನಾಯಿತು, ಓನಾಯಿತು, ಓನಾಯಿತು, ಇಲ್ಲೇ ಇದ್ದೀವಿ. ಸೊ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಎಸ್, ಸನ್ಸ್ಕ್ರೀನು ಆರ್ಡರ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಬಂದೆ ಕಂದ. ಆ್ಯಂಡ್ ಇದು ಬ್ಲ್ಯಾಕ್ ಸಿಸೇಮ್ ಆಯಿಲ್. ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗ್ತಿಲ್ಲ, ಡೈಜೆಷನ್ ಚೆನ್ನಾಗಿಲ್ಲ ಅಂತಂದರೆ ನೀವು ಆನಾಯಿತು, 1 ಸೆಕೆಂಡ್ ಲಿಟಲ್ ಎದ್ಬಿಟ್ರು, ಆನಾಯ್ತು, ಇಲ್ಲೇ ಇದ್ದೀನಿ. ಆ್ಯಂಡ್ ಇದು ಕೋಕೋನಟ್ ಆಯಿಲ್. ಈ ಮೂರನ್ನು ನಾನು ಪ್ರತಿದಿನ ಬಾಡಿ ಮಸಾಜ್ಗೆ ಇದನ್ನು ಬಳಸ್ತೀನಿ. ಆ್ಯಂಡ್ ಆಯುರ್ವೇದ ಆ್ಯಂಡ್ ಆಲ್ಸೋ ನಾವು ಸನ್ಸ್ಕ್ರೀನ್ ಖಾಲಿಯಾಗಿತ್ತು ಅದಿತಿಗೆ. ನಾನು ಸನ್ಸ್ಕ್ರೀನ್ ಅದಿತಿಗೆ ಇದನ್ನೇ ಬಳಸ್ತಾ ಇರೋದು.
ದಿಸ್ ಇಸ್ ಆಲ್ಸೋ ಫ್ರಮ್ ಲಿಟಲ್ ರಿಚುವಲ್ಸ್. ಆ್ಯಂಡ್ ಆಯುರ್ವೇದ ಎಣ್ಣೆ ಯಾವುದು, ಇದರ ಫೋಟೋ ಕಳಿಸಿ ಅಂತೆಲ್ಲ ಕೇಳ್ತಿದ್ರಿ ಅಲ್ಲ. ಸೊ ಯು ಕ್ಯಾನ್ ಸಿ ಹಿಯರ್, ಇದು ಹೆಸರು ಬಲಶ್ವಾಗಂಧ ಲಾಕ್ಷಾದಿ ತೈಲ ಅಂತ. ತುಂಬ ಚೆನ್ನಾಗಿದೆ, ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಲಿಟಲ್ ಎಗೆ ಆ್ಯಂಡ್ ಅದಿತಿಗೂ ಇದನ್ನೇ ಬಳಸಿದ್ದು. ಆ್ಯಂಡ್ ಇದು ಲಿಟಲ್ ಎಗೂ ಇದು ಆಲ್ರೆಡಿ 4th ಬಾಟಲ್ ಲಿಟಲ್ ಎಗೆ. ಇದರ ಪ್ರೈಸ್ ಎಷ್ಟಿದೆ ಗೊತ್ತಾ, 290 ರುಪೀಸ್. ಎಸ್, 290 ರುಪೀಸ್ ಇದೆ. ದಿಸ್ ಇಸ್ ಎಷ್ಟು ml? 145 ml. ಏನೋ ಸುಬ್ಬ ಇದು ಹಿಂಗಿದೆ, 200 ml. ಸೊ 200 mlಗೆ ನಿಮಗೆ 290 ರುಪೀಸಿಗೆ ಸಿಗುತ್ತೆ. ಇದು ಓಪನ್ ಮಾಡಿ ಕೈಗೆ ಹಾಕಿ. ಹಾಂ, ಹಾಕ್ತೀನಿ ಇದೊಳ್ಳಿ. ಹಾಂ, ಸೊ ಇದನ್ನು ಪ್ರತಿದಿನ ಇವಾಗ ಎಕ್ಸಾಂಪಲ್ ಸೋಮವಾರ ಅಂತ ಅಂದ್ಕೊಳ್ಳಿ. ಇವತ್ತು ಸೋಮವಾರ ನಾನು ಆಲ್ಮಂಡ್ ಆಯಿಲ್ ಮಸಾಜ್ ಮಾಡಿ ಇದನ್ನು ವಾರದಲ್ಲಿ 3 ಸಲ ಬಳಸ್ತೀನಿ. ಇನ್ನು ಮಿಕ್ಕಿದ ದಿನದಲ್ಲಿ ಬೇರೆ ಹಾಕ್ತೀನಿ. ಒಂದು ನಿಮಿಷ. 2 days ನಾನು ಹರಳೆಣ್ಣೆ ಅಂತ ತಲೆಗೆ ಸ್ನಾನ. 1 second ಪಾಪು, ಪ್ಲೀಸ್, ಯು ಆರ್ ಡಿಸ್ಟರ್ಬಿಂಗ್ ಮೀ. ವೇಟಿಂಗ್ ಟೈಮ್ ಹೇಳಿದ್ದೀನಿ ಅಲ್ಲ. ತಲೆಗೆ ಸ್ನಾನ ಮಾಡಿದಾಗ ಹರಳೆಣ್ಣೆ, ಗಾಣದ ಹರಳೆಣ್ಣೆ ಬರುತ್ತಲ್ಲ, ಮಾಗಡಿಯಿಂದ ತರಿಸ್ಕೊಳ್ತೀವಿ. ಸೊ ಅದನ್ನು ಕ್ಲೀನಾಗಿ ಬಿಸಿ ಮಾಡಿ ತಲೆಗೆಲ್ಲ ಮಸಾಜು, ಬಾಡಿಗೆಲ್ಲ ಅದನ್ನೇ ಹಾಕೋದು. ಇನ್ನು ಮಿಕ್ಕಿದ ದಿನ, ಈಗ ಸೋಮವಾರ ತಲೆಗೆ ಸ್ನಾನ ಮಾಡಿಸಿದ್ರೆ ಮಂಗಳವಾರ ಇದನ್ನು ಹಾಕ್ತೀನಿ. ಅಗೇನ್ ಬುಧವಾರ ಆಲ್ಮಂಡ್ ಆಯಿಲು, ಆ್ಯಂಡ್ ಶುಕ್ರವಾರ ಸಿಸೇಮ್ ಆಯಿಲು, ಆ್ಯಂಡ್ ಶನಿವಾರ ಅಗೇನ್ ಇದು. ಅಗೇನ್ ನಾ ವಿಲ್ ಗೋ ಟು ಐದರ್ ದಿಸ್, ಇದನ್ನು ಹಾಕ್ತೀನಿ. ಇಲ್ಲ ಅಂತಂದರೆ ನಾನು ಹರಳೆಣ್ಣೆನ ಹಾಕ್ತೀನಿ. ಅಂದರೆ ತಲೆಗೆ ಸ್ನಾನ ಮಾಡೋದಿನ ಕಂಪಲ್ಸರಿ ಹರಳೆಣ್ಣೆನ ಹಾಕಿ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸೋದು. ತುಂಬ ಚೆನ್ನಾಗಿದೆ. ಎಲ್ಲ ಎಣ್ಣೆನೂ ಚೆನ್ನಾಗಿ ಸೂಟ್ ಆಗಿದೆ. ಯಾವುದರಿಂದನೂ ಅಲರ್ಜಿ ಆಗಲಿ ಅಥವಾ ಬಾಡಿ ಡ್ರೈನೆಸ್ ಅದೆಲ್ಲ ಏನಿಲ್ಲ. ಆ್ಯಂಡ್ ಆಲ್ಸೋ ಲಿಟಲ್ ಎಗೆ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನಿಮಗೆ, ಕಡಲೆ ಹಿಟ್ಟಿನ ಪ್ಯಾಕ್ ಸಹ ಹಾಕ್ತೀನಿ. ಪ್ರತಿದಿನ ಹಾಕ್ತಿದ್ದೀನಿ. ತಲೆಗೆ ಸ್ನಾನ ಮಾಡಿಸೋದಿನ ಹಾಕಲ್ಲ, ಯಾಕಂತಂದರೆ ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೀಜರ್. ಅದಿತಿಗೆ ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್ ಇದ್ದೇನೆ, ರೀಶೀಲ್ಡ್ ಸನ್ಸ್ಕ್ರೀನ್ ಹಾಕ್ತೀನಿ. ಏನಿಲ್ಲ, ಜಸ್ಟ್ ಹ್ಯಾವ್ ಟು ಪಂಪ್ 1 ಅಷ್ಟೇ, ಜಾಸ್ತಿ ಬೇಡ. ತುಂಬ ಚೆನ್ನಾಗಿ ಇದು ಪೆನಿಟ್ರೇಟ್ ಆಗುತ್ತೆ. ಲಿಟಲ್ ರಿಚುವಲ್ಸ್ ಅವರೆಲ್ಲ ಪ್ರಾಡಕ್ಟು ಈ ಕೈಗೂ ಹಾಕ್ತೀನಿ. ಸಾಕು ಪಾಪ, ಏನು ಜಾಸ್ತಿ ಆಚೆ ಹೋಗಲ್ವಲ್ಲ ನಾವು. ಈ ಕೈಗೆ ಬಂದಿಲ್ಲ, ಹಾಕಿ ಅದರಲ್ಲಿ ಪುಷ್ ಮಾಡ್ತಾರೆ. ಈಗ ಎಲ್ಲೂ ಹೋಗ್ತಿಲ್ಲ ಪಾಪ ನಾವು ಆಚೆ. ಮಕ್ಕಳಿಗೆ ಸಣ್ಣಗೆ ಎಕ್ಸ್ಪೋಸ್ ಮಾಡಿದಾಗ ಸನ್ಸ್ಕ್ರೀನ್ ಇಸ್ ವೆರಿ ಮಸ್ಟ್. ಎನಿವೆ ಇದು 4 ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ತುಂಬ ಜನ ಕೇಳ್ತಿದ್ರಿ ಅಲ್ಲ, ಯಾವ ಎಣ್ಣೆನ ಬಳಸ್ತಿದ್ದೀರಾ ಅಂತ. ಸೊ ವಿ ಯೂಸ್ ಲಿಟಲ್ ರಿಚುವಲ್ಸ್ ಆ್ಯಂಡ್ ಗಾಣದು ಆ್ಯಂಡ್ ಆಯುರ್ವೇದ ಎಣ್ಣೆನ. ಅದಿತಿಗೂ ಈ 3 ಎಣ್ಣೆನೇ ಬಳಸೋದು. ಪ್ರತಿದಿನ ಅವ್ರಿಗೂ ಎಣ್ಣೆ ಮಸಾಜ್ ಮಾಡಿದಾಗ ಇದು ಒಂದಿನ, ಆಲ್ಮಂಡ್ ಒಂದಿನ, ಬ್ಲ್ಯಾಕ್ ಸಿಸೇಮ್ ಒಂದಿನ. ಆ್ಯಂಡ್ ಇದನ್ನೇನು ಅದಿತಿಗೆ ಇವಾಗಿಂತ ಬಳಸ್ತಿಲ್ಲ, ಓಕೆನಾ. ಇದು ಲಿಟಲ್ ಎಗ್ ಮಾತ್ರ, ಇದು ಬಲಶ್ವಾದಿಗಂಧ. ಆ್ಯಂಡ್ ಅವ್ರಿಗೂ ತಲೆಗೆ ಸ್ನಾನ ಮಾಡಿಸೋದಿನ ಹರಳೆಣ್ಣೆನ ಕಂಪ್ಲೀಟಾಗಿ ತಲೆಗೆಲ್ಲ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಈ ರೀತಿ ನಮ್ಮ ಆಯಿಲ್ ಮಸಾಜ್ ಇದು ನಡೀತಾ ಇದೆ. ಎಸ್ ಅದಿತಿ, ಎಸ್, ನಾನು ವಿಡಿಯೋ ಎಂಡ್ ಮಾಡಿಬಿಡ್ತೀನಿ, ಆಮೇಲೆ ಆಕ್ಟಿವಿಟಿ ಮಾಡೋಣ. ಓಕೆ 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 ಓಕೆ. ಹಿಡ್ದು ದಟ್ಟ ಬಿಡಲ್ಲ ಅದಿತಿ, ಕಾಲಿಗೆ ಹಾಕಲ್ಲ ಮಮ್ಮ. ಯು ಆರ್ ನಾಟ್ ಗೋಯಿಂಗ್ ಎನಿವೇರ್, ನೋ ವೇಸ್ಟಿಂಗ್. ಓಕೆ, ನಾನು ಆಕ್ಟಿವಿಟಿನ ಅದಿತಿ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ವಿಡಿಯೋನ ಏನು ಮಾಡ್ತೀನಿ. ಬಾಯ್. ಈಗ ಎಲ್ಲ ಮುಗೀತು. ಟೈಮ್ 11:45 ಆಗಿದೆ. ಅದಿತಿ ಜೊತೆ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ. ಪಝಲ್ಸ್ನ ತೊಗೊಂಡಿದ್ವಿ ಇವತ್ತು. ಅದಿತಿಸ್ ಫೇವ್ರೆಟ್ ಇದು. ಇದರಿಂದ ಮಕ್ಕಳ ಕಾಗ್ನಿಟಿವ್ ಸ್ಕಿಲ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವತ್ತಿಂದ 100 days ಚಾಲೆಂಜ್ನ ನಾವು ಆಕ್ಸೆಪ್ಟ್ ಮಾಡಿದ್ದೀವಿ. 100 days ಚಾಲೆಂಜ್ ಯಾವುದರಲ್ಲಿ ಅಂತಂದರೆ, ಪ್ರತಿದಿನ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡೋದು. ಅದಿತಿ ಏಜ್ ಆ್ಯಕ್ಟಿವಿಟಿ ಆ್ಯಂಡ್ 1 year 2 years ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ನ್ಯೂ ಬಾರ್ನ್ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಮಾಡ್ಕೊಳ್ಳಿ. ಬಿಕಾಸ್ ಮಕ್ಕಳ ಆ್ಯಕ್ಟಿವಿಟೀಸ್, ಮೈಲ್ಸ್ಟೋನ್ ರಿಲೇಟೆಡ್, ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ಆ್ಯಂಡ್ ಆಲ್ಸೋ ಈ ಮಕ್ಕಳನ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಮೈಲ್ಸ್ಟೋನ್ ರಿಲೇಟೆಡ್ ಎಲ್ಲ ಒಂದು ವೀಡಿಯೋಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಅದು ನೀವು ಎಂಜಾಯ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ತುಂಬ ಈಸಿ ಆಗುತ್ತೆ.
ಎಷ್ಟೊಂದು ಜನ ಕನ್ಸಲ್ಟೇಷನಲ್ಲೆಲ್ಲ ಕೇಳ್ತಾರೆ, ನೀವು ಅದಿತಿಗೆ ಹೊಡಿಯೋದೇ ಇಲ್ವಾ ಅಥವಾ ಕೋಪ ಮಾಡ್ಕೊಳ್ಳಲ್ವಾ ಅಂತ. ಆ ರೀತಿ ಎಲ್ಲ ಏನಿಲ್ಲ. ನಾನು ಹ್ಯೂಮನ್ ಬೀಯಿಂಗೇ, ನನಗೂ ಫ್ರಸ್ಟ್ರೇಷನ್ ಆಗುತ್ತೆ. ಆ್ಯಂಡ್ ಯಾರ ಸಪೋರ್ಟು ಇಲ್ದೇ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಕೆಲವೊಂದು ಸಲ ತುಂಬ ಕೋಪ ಬರುತ್ತೆ. ಕೆಲವೊಂದು ದಿನ ಪೆಟ್ಟು ಕೊಟ್ಟಿರೋದು ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆ ಸಮಯದಲ್ಲೇ ರೀಕನೆಕ್ಟ್ ಆಗಿ ನನ್ನ ತಪ್ಪನ್ನ ನಾನು ಅರಿತುಕೊಂಡು ಅದಿತಿ ಜೊತೆ ಮುಂದೆ ಹೋಗ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಈ ರಿಲೇಟೆಡ್ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಅಷ್ಟು ತಪ್ಪಾಗೋದಿಲ್ಲ, ಅಷ್ಟು ಎಕ್ಸ್ಟ್ರೀಮಿಗೆ ಹೋಗಲ್ಲ ಅಂತ ಹೇಳ್ಬೋದು. ಇವತ್ತೂ ಪಜಲ್ ಆ್ಯಕ್ಟಿವಿಟಿ ಎಲ್ಲ ಮಾಡಿದ್ವಿ. ಏನಕ್ಕೋ ಅದಿತಿ ಮತ್ತು ನಾನು ಇಬ್ಬರು ಟ್ರಿಗರ್ ಆಗಿ ನಾನು ರೇಗಿ ಅದಿತಿಗೆ ನಾನು ರೇಗಿದ್ರೆ ಆಗಲ್ಲ, ತುಂಬ ಹತ್ತು ಬಿಡ್ತಾರೆ ಹಗ್ ಮಾಡಿಕೊಂಡು. ಅದೇ ರೀತಿ ಇವತ್ತೂ ಆಗಿತ್ತು. ಚೆನ್ನಾಗಿರುತ್ತೆ ದಿನಾಗಲೂ. ಅದೇ ರೀತಿ ಮಕ್ಳ ಮೇಲೆ ಒಂದು ಸ್ವಲ್ಪ ರೇಗಾಗಿದ ತಕ್ಷಣ ಮಾಮಿ ಗಿಲ್ಟ್ ಅನ್ನೋದು ಕಾಡುತ್ತಲ್ಲ, ಆ ಮಾಮಿ ಗಿಲ್ಟಲ್ಲಿ ಅದಿತಿನ ಹಗ್ ಮಾಡಿ ಚೆನ್ನಾಗಿತ್ತು. ಒಂಥರ ಬೇಜಾರಾಗುತ್ತೆ, ಖುಷಿ ಆಗುತ್ತೆ ದ್ಯಾಟ್ ವಿ ಆರ್ ಕನೆಕ್ಟಿಂಗ್ ಈಚ್ ಅದರ್. ದಿನ ಬಾಂಡಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಿದೆ ಬಾಂಡಿಂಗ್ ಅನ್ನೋದೇ ಒಂಥರ ಖುಷಿ. ಹೇಗಾಗಿದೆ ಅಂತಂದರೆ ಐ ಆಮ್ ಹ್ಯಾಪಿ ವಿತ್ 2 ಥರ ಆಗಿಬಿಟ್ಟಿದೆ. ಎಸ್, ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಏಂಜಲ್ಸ್ ಅಂತ ಹೇಳ್ತೀನಿ. ನಮಗೆ ಏನು ಸಿಗಬೇಕೋ ಅದೇ ಸಿಕ್ಕಿದೆ. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಗೇನ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.